ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ವೈದ್ಯಕೀಯ ಜ್ಯೋತಿಷ ಶಾಸ್ತ್ರದ ಪ್ರಕಾರ ವೃಷಭ ರಾಶಿಯವರಿಗೆ 2025ರಲ್ಲಿ ದೇವರು ಕೊಟ್ಟಿರುವಂತಹ 3 ವರಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ನಿಮ್ಮ ಜೀವನದಲ್ಲಿ ನಡೆಯುವಂತಹ ಪ್ರಮುಖ ವಿಷಯಗಳ ಬಗ್ಗೆ ಮತ್ತು ಯಾವ ವಿಚಾರಕ್ಕಾಗಿ ನೀವು ಎಚ್ಚರಿಕೆಯಿಂದ ಇರಬೇಕು ಎಂಬಂತಹ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಈ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ. ಬನ್ನಿ, ಅದಕ್ಕೂ ಮುನ್ನ ನೀವೇನಾದರೂ ದೇವರು ಹಾಗೂ ಜ್ಯೋತಿಷಾಸ್ತ್ರವನ್ನು ನಂಬೋದ್ರಿ ಈ ಒಂದು ವಿಡಿಯೋನ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡ್ಕೊಳ್ಳಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ವೀಕ್ಷಕರೇ, ಕುಟುಂಬದ ವಿಚಾರದಲ್ಲಿ 2020-25ರಲ್ಲಿ ಕೆರಿಯರ್ನಲ್ಲಿ ವೃಷಭ ರಾಶಿ ಜಾತಕದವರು ದೊಡ್ಡ ಮಟ್ಟದ ಸಾಧನೆಗಳನ್ನು ಮಾಡಲಿದ್ದಾರೆ. ಅದರಲ್ಲೂ ಕೂಡ ವಿಶೇಷವಾಗಿ ಹೊಸ ಕೆಲಸಕ್ಕಾಗಿ ಯಾರೆಲ್ಲ ಹುಡುಕಾಡ್ತಾ ಇದ್ದಾರೋ ಅಂತ ಹಾಗೂ ಹೊಸ ಒಂದು ವ್ಯಾಪಾರವನ್ನು ಪ್ರಾರಂಭ ಮಾಡೋದಕ್ಕೆ ಸಿದ್ಧತೆಯನ್ನು ನಡೆಸ್ಕೊಳ್ತಾ ಇರೋರು ಕೂಡ ಈ ಒಂದು ವರ್ಷದಲ್ಲಿ ದೊಡ್ಡ ಮಟ್ಟದ ಯಶಸ್ಸನ್ನು ಪಡಿಸ್ಕೊಳ್ತಾರೆ ಅಂತಲೇ ಹೇಳ್ಬೋದು. ವಿಶೇಷವಾಗಿ ನಿಮ್ಮ ಕೆಲಸದ ಮೂಲಕ ಸಮಾಜದಲ್ಲಿ ಜನರಿಗೆ ನಿಮ್ಮ ಮೇಲಿರುವಂತಹ ಪ್ರೀತಿ ಹಾಗೂ ಗೌರವ ಹೆಚ್ಚಾಗ್ತಾ ಹೋಗುತ್ತೆ. 12 ರಾಶಿಗಳಲ್ಲಿ ವೃಷಭ ರಾಶಿಯವರಿಗೆ ಈ ಒಂದು ವರ್ಷದಲ್ಲಿ ಗೋಲ್ಡನ್ ಟೈಮ್ ಅನ್ನೋದು ಶುರುವಾಗುತ್ತೆ. ಈ ಒಂದು ವರ್ಷದಲ್ಲಿ ನಿಮ್ಮ ಅದೃಷ್ಟದ ವರ್ಷವಾಗಿರುತ್ತೆ ಅಂತಲೇ ಹೇಳ್ಬೋದು. ವೃಷಭ ರಾಶಿಯವರಿಗೆ ಗೋಚಾರದಲ್ಲಿ ಗ್ರಹಗಳ ಸ್ಥಿತಿಗತಿಗಳ ಬಗ್ಗೆ ನೋಡೋದಾದರೆ ನಿಮ್ಮ ಒಂದು ರಾಶಿ ಅಧಿಪತಿ ಶುಕ್ರ ಗ್ರಹ ದಶಮ ಭಾವದಲ್ಲಿ ಶನಿ ಗ್ರಹದ ಜೊತೆಗೆ ಸ್ಥಿತವಾಗಿರುತ್ತೆ. ನಿಮ್ಮ ಒಂದು ತೃತೀಯ ಭಾವದಲ್ಲಿ ಮಂಗಳ ಗ್ರಹ, ಪಂಚಮ ಭಾವದಲ್ಲಿ ಕೇತು ಗ್ರಹ, ಅಷ್ಟಮ ಭಾವದಲ್ಲಿ ಸೂರ್ಯ ಗ್ರಹ, ನಿಮ್ಮ ಲಾಭ ಸ್ಥಾನದಲ್ಲಿ ರಾಹು ಗ್ರಹ ಸ್ಥಿತವಾಗಿರುತ್ತೆ. ವೃಷಭ ರಾಶಿಯವರಿಗೆ ಈ ಒಂದು ವರ್ಷದಲ್ಲಿ ದೇವರು ಕೊಟ್ಟಂತಹ ಮೊದಲನೆಯ ವರ ಏನಪ್ಪಾ ಅಂದರೆ, ನಿಮ್ಮ ರಾಶಿಯ ಅಧಿಪತಿ ಶುಕ್ರ ಗ್ರಹ ಜನವರಿ ತಿಂಗಳಲ್ಲಿ ನಿಮ್ಮ ವೃತ್ತಿ ಮತ್ತು ಸ್ಥಾನದಲ್ಲಿ ಸ್ಥಿತವಾಗಿರುತ್ತಾರೆ. ನಂತರ ಮೀನರಾಶಿಗೆ ಪ್ರವೇಶ ಮಾಡ್ತಾರೆ. ಶುಕ್ರ ಗ್ರಹಕ್ಕೆ ಮೀನರಾಶಿ ಉಚ್ಚ ರಾಶಿಯಾಗಿರುತ್ತೆ. ಇನ್ನು ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಒಳಗೆ ವೃಷಭ ರಾಶಿಯವರಿಗೆ ಲವ್ ಮ್ಯಾರೇಜ್ ಆಗುವಂತಹ ಸಾಧ್ಯತೆ ತೋರಿಸ್ತಾ ಇರುತ್ತೆ. ನಿಮ್ಮ ಒಂದು ಜನ್ಮ ಜಾತಕದಲ್ಲೂ ಕೂಡ ಶುಕ್ರ ಗ್ರಹ ಗುಡ್ ಹೌಸಲ್ಲಿ ನಿಮಗೆ ಪ್ರೆಸೆಂಟ್ ಆಗಿದ್ರೆ ಈ ಒಂದು ಪ್ರೆಡಿಕೇಶನ್ 100% ಅಲ್ಲಿ ನಿಮಗೆ ಸಕ್ಸಸ್ ಆಗಿರುತ್ತೆ. ಅಥವಾ ಮಾರ್ಚ್ ಏಪ್ರಿಲ್ ತಿಂಗಳ ಒಳಗೆ ನಿಮ್ಮ ಲೈಫಲ್ಲಿ ಒಂದು ಹೊಸ ಸ್ನೇಹಿತರು, ಹೊಸ ವ್ಯಕ್ತಿಗಳ ಪರಿಚಯವಾಗ್ತಾರೆ. ಅವರ ಜೊತೆ ನೀವು ಎಮೋಷನಲ್ ಕನೆಕ್ಟ್ ಆಗ್ತೀರಿ ಅಂತಲೇ ಹೇಳ್ಬೋದು. ಲಾಂಗ್ ಟೈಮ್ ಅವರು ಕೂಡ ಈ ಒಂದು ಫ್ರೆಂಡ್ಶಿಪ್ ಕಂಟಿನ್ಯೂ ಆಗುತ್ತೆ. ರಾಶಿಯವರಿಗೆ ದೇವರು ಕೊಟ್ಟಂತಹ 2ನೇ ವರ ಏನಪ್ಪಾ ಅಂದರೆ, ಶನಿಗ್ರಹ ಮಾರ್ಚ್ 29ರಂದು ನಡೆಯುವಂತಹ 2ನೇದಾಗಿ 2025ಕ್ಕೆ ನಿಮ್ಮ ಲಾಭ ಸ್ಥಾನಕ್ಕೆ ಪ್ರವೇಶ ಮಾಡ್ತಾನೆ. ಶನಿಗ್ರಹ ಮಾರ್ಚ್ 29, 2025ಕ್ಕೆ ನಿಮ್ಮ ಲಾಭ ಸ್ಥಾನಕ್ಕೆ ಪ್ರವೇಶಿಸುತ್ತದೆ. ಶಾಸ್ತ್ರಗಳ ಪ್ರಕಾರ ಶನಿಗ್ರಹ ಯಾವ ಭಾವದಲ್ಲಿ ಗೋಚಾರ ಮಾಡುತ್ತದೋ ಆ ಒಂದು ಭಾವಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಎನರ್ಜಿಯನ್ನು ನೀವು ನಿಮ್ಮ ಎಫರ್ಟ್ಗಳನ್ನು ಹಾಕಲೇಬೇಕಾಗುತ್ತೆ. ಇದರಿಂದ ವೃಷಭ ರಾಶಿಯವರು ಮಾರ್ಚ್ ತಿಂಗಳ ನಂತರ ಒಂದು ಶತಾಗತಾಯ ನಿಮ್ಮ ಪ್ರಯತ್ನವನ್ನು ಹಣಗಳಿಸುವ ಕಡೆ, ಲಾಭದ ಕಡೆ ನೀವು 100% ಎಫರ್ಟನ್ನು ಯಾಕೆ ಹಾಕ್ತೀರಾ, ನಿಮ್ಮ ಪಾಸಿಟಿವ್ ಪ್ರಯತ್ನಕ್ಕೆ ಶನಿಗ್ರಹ ಪಾಸಿಟಿವ್ ರಿಸಲ್ಟ್ಗಳನ್ನೇ ಕೊಡ್ತಾರೆ ಅಂತಲೇ ಹೇಳ್ಬೋದು. 2025ರಲ್ಲಿ ವೃಷಭ ರಾಶಿಯವರ ಫೈನಾನ್ಸ್ ಕಂಡೀಷನ್ ಕೂಡ ಇಂಪ್ರೂವ್ ಮಾಡಿಕೊಳ್ಳಲು ಹೊಸ ಸ್ಕಿಲ್ಸ್ಗಳನ್ನು ನೀವು ಕಲಿತೀರಿ. ನಿಮ್ಮ ಸ್ಕಿಲ್ಸ್ಗಳಿಂದ ಧನ ಲಾಭವನ್ನು ಮಾಡ್ಕೊಳ್ತೀರಿ. ಹಾಗಾಗಿ ವೃಷಭ ರಾಶಿಯವರಿಗೆ ದೇವರು ಕೊಟ್ಟಂತಹ ವರ ಅಂದರೆ, ಯಾವುದೇ ಕಾಂಪಿಟೇಷನಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿದರೂ ಕೂಡ ವಿನ್ ಆಗ್ತೀರಿ ಅಂತಲೇ ಹೇಳ್ಬೋದು. ಬಿಸ್ನೆಸ್ ಕಡೆ ಆಸಕ್ತಿಯನ್ನು ವಹಿಸ್ತೀರಿ ಮತ್ತು ನೀವು ಜಾಬ್ ಮಾಡ್ತಾ ಇರೋರಿಗೆ ಉತ್ತಮ ಧನ ಲಾಭದ ವರ್ಷವಾಗಿರುತ್ತೆ. ಈ ಒಂದು ವರ್ಷ ಸೆಪ್ಟೆಂಬರ್ ತಿಂಗಳ ಒಳಗೆ ವೃಷಭ ರಾಶಿಯವರು ಸ್ಪರ್ಧೆಗಳಲ್ಲಿ ಗೆಲುವನ್ನು ಸಾಧಿಸಿಕೊಳ್ತೀರಿ. 4ನೇದಾಗಿ ರಾಹು ಗ್ರಹ ಮತ್ತು ಮೇ 18ರಂದು ನಿಮ್ಮ ಲಾಭ ಸ್ಥಾನದಿಂದ ವೃತ್ತಿ ಸ್ಥಾನಕ್ಕೆ ಪರಿವರ್ತನೆ ಆದಾಗ ನಿಮ್ಮ ಜಾಬ್ನಲ್ಲಿ, ನಿಮ್ಮ ಕೆರಿಯರ್ ಲೈಫ್ನಲ್ಲಿ ನಿಮಗೆ ಪಾಸಿಟಿವ್ ಪರಿವರ್ತನೆ ಆಗುತ್ತೆ ಮತ್ತು ನಿಮ್ಮ ಸ್ಥಾನ ಬದಲಾವಣೆ ಆಗಬಹುದು. ಜಾಬ್ನಲ್ಲಿ ಕೂಡ ನಿಮಗೆ ಪ್ರಮೋಷನ್ ಗಳಿಸುವಂತಹ ಸಾಧ್ಯತೆಗಳಿರುತ್ತೆ. ಈ ಒಂದು ಸಮಯದಲ್ಲಿ ನೀವು ಮೇ ತಿಂಗಳ ನಂತರ ಸ್ಮಾರ್ಟ್ ವರ್ಕನ್ನು ಮಾಡಲು ಪ್ರಾರಂಭ ಮಾಡ್ತೀರಿ. ನಿಮ್ಮ ಜಾಬ್ ಹಾಗೂ ಬಿಸ್ನೆಸ್ಸಲ್ಲಿ ಹೆಚ್ಚಿನ ಧನ ಲಾಭವನ್ನು ಕಾಣ್ತೀರಿ ಅಂತಲೇ ಹೇಳ್ಬೋದು. ಇನ್ನು ಸ್ನೇಹಿತರೆ, ದೇವರು ಕೊಟ್ಟಂತಹ ವರದಲ್ಲಿ ಕೇತು ಗ್ರಹ ಮೇ 18 ಒಂದು ಚತುರ್ಥ ಭಾವಕ್ಕೆ ಪರಿವರ್ತನೆ ಆದಾಗ ವೃಷಭ ರಾಶಿಯವರಿಗೆ ಸಂತಾನ ಭಾಗ್ಯ ಯೋಗವಿದೆ ಅಂತಲೇ ಹೇಳ್ಬೋದು. ಯಾರು ಸಂತಾನದ ನಿರೀಕ್ಷೆಯಲ್ಲಿ ಇರ್ತೀರೋ ಅಂತಹ ವ್ಯಕ್ತಿಗಳಿಗೆ ಸಂತಾನದ ಭಾಗ್ಯ ಕೂಡಿ ಬರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಮೇ ತಿಂಗಳ ನಂತರ ಗೋಚಾರದ ಪ್ರಕಾರ ಸಂತಾನ ಪ್ರಾಪ್ತಿಯಾಗುತ್ತೆ. 6ನೇದಾಗಿ ಈ ಒಂದು ಮೇ ತಿಂಗಳಲ್ಲಿ ಗುರುಗ್ರಹ ನಿಮ್ಮ ದ್ವಿತೀಯ ಭಾವಕ್ಕೆ ಪರಿವರ್ತನೆ ಆಗುತ್ತೆ. ಮೇ ತಿಂಗಳ ನಂತರ ನಿಮ್ಮ ಒಂದು ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ಗಳನ್ನು ಕೂಡ ನೀವು ಇಂಪ್ರೂವ್ ಮಾಡ್ಕೊಳ್ತೀರಿ. ನೀವು ಕೆಲಸವನ್ನು ಮಾಡುವಂತಹ ರೀತಿ ಎಲ್ಲರನ್ನ ನಿಮ್ಮ ಕಡೆಗೆ ಆಕರ್ಷಣೆ ಮಾಡುವಂತೆ ಮಾಡುತ್ತೆ. ಮ್ಯಾನೇಜ್ಮೆಂಟ್ ಮತ್ತು ನಿಮಗೆ ಡಾಕ್ಯುಮೆಂಟೇಷನ್, ಕೌನ್ಸಲಿಂಗ್ ಮತ್ತು HR, ಟೀಚರ್, ಪ್ರೊಫೆಸರ್, ಕಮಿಷನ್ ಮತ್ತು ಫೀಲ್ಡ್ಸ್ ಅಲ್ಲಿ ನೀವು ಇರುವವರು ಕೂಡ, ಫೀಲ್ಡಲ್ಲಿರುವವರು ಕೂಡ ಅಡ್ವೈಸರ್ ಫೀಲ್ಡ್ನಲ್ಲಿರುವ ಈ ಒಂದು ವರ್ಷ ನಿಮಗೆ ಅದ್ಭುತವಾಗಿರುತ್ತೆ ಅಂತಲೇ ಹೇಳ್ಬೋದು. ಈ ರಾಶಿಯವರಿಗೆ ಮೇ ತಿಂಗಳ ನಂತರ ಗುರುಗ್ರಹ ನಿಮ್ಮ 6ನೇ ಭಾವ ಹಾಗೂ 8ನೇ ಭಾವವನ್ನು ದೃಷ್ಟಿದೋದ್ರಿಂದ ನಿಮಗೆ ಒಂದು ಜೀರ್ಣಾಂಗದ ಸಮಸ್ಯೆ, ಗ್ಯಾಸ್ಟ್ರಿಕ್ ಸಮಸ್ಯೆ, ಆಸಿಡಿಟಿ, ಲಿವರ್ ಮತ್ತು ರಿಲೇಟೆಡ್ ಆರೋಗ್ಯ ಸಮಸ್ಯೆಗಳು ಉಂಟಾಗೋದ್ರಿಂದ ಆರೋಗ್ಯಕರ ಆಹಾರಗಳನ್ನು ನೀವು ಸೇವಿಸಬೇಕು. ಆದಷ್ಟು ಜಂಕ್ ಫುಡ್ಗಳನ್ನು, ಹೊರಗಡೆ ಆಹಾರವನ್ನು ಆದಷ್ಟು ಕಡಿಮೆ ಮಾಡಿ ನಿಮ್ಮ ಆರೋಗ್ಯವನ್ನು ಕೂಡ ಸುಸ್ಥಿತಿಯಲ್ಲಿ ಇಟ್ಕೊಳ್ಬಹುದು. ಮೇ ತಿಂಗಳ ನಂತರ ನಿಮಗೆ ನಿಮ್ಮ ನೀವು ಲೋನ್ಗಳನ್ನು ತೆಗೆದುಕೊಳ್ಳುವಂತಹ
ಸಾಧ್ಯತೆಗಳು ತೋರಿಸ್ತಾ ಇದೆ. ಸಾಲ ಮಾಡುವಂತಹ ಸಾಧ್ಯತೆಗಳು, ನಿಮಗೆ ಶತ್ರುಗಳು ಹೆಚ್ಚಾಗಬಹುದು. ನಿಮ್ಮ ಒಂದು ಫೈನಾನ್ಷಿಯಲ್ ಒಂದು ಕಂಡೀಷನ್ ಹಾಗೂ ಕೆರಿಯರು ಲೈಫ್ನಲ್ಲಿ ನಿಮಗೆ ಸಕ್ಸಸ್ಸನ್ನು ಪಡೆಯುವುದರಿಂದ ನಿಮ್ಮ ಮೇಲೆ ಹೊಟ್ಟೆ ಕಿಚ್ಚು ಪಡುವವರ ಸಂಖ್ಯೆ ಹೆಚ್ಚಾಗಿರುತ್ತೆ. ನಿಮ್ಮ ಸಕ್ಸಸ್ಸನ್ನು ಹಾಗೂ ನಿಮ್ಮ ಫೈನಾನ್ಷಿಯಲ್ ವಿಚಾರಗಳನ್ನು ಯಾರ ಬಳಿ ಕೂಡ ಹೇಳಿಕೊಳ್ಳದೆ ಬಹಳಷ್ಟು ಸಮಾಧಾನವಾಗಿ ಸೈಲೆಂಟಾಗಿ ನೀವು ಇರಬೇಕಾಗುತ್ತೆ. ನಿಮ್ಮ ಒಂದು ಜಾಬ್ ಹಾಗೂ ಬಿಸ್ನೆಸ್ಸಲ್ಲಿ ಹೆಚ್ಚು ಧನ ಲಾಭವನ್ನು ಗಳಿಸಲು ನಿಮಗೆ ಶುಕ್ರನ ಬೀಜ ಮಂತ್ರವನ್ನು ನೀವು ಪಠಿಸಬೇಕಾಗುತ್ತೆ. ಹಾಗೆ ವಿದೇಶಿ ವ್ಯವಹಾರಗಳಿಂದ ಉತ್ತಮ ಲಾಭವನ್ನು ಕೂಡ ನೀವು ಕಾಣಬಹುದು. ಪಂಚಮದಲ್ಲಿ ಕೇತು ಇರೋದರಿಂದ ರಾಶಿಯವರಿಗೆ ಆದಾಯದ ಸಾಧ್ಯತೆಗಳಿರುತ್ತೆ. ಜೊತೆಗೆ ವಿದ್ಯಾರ್ಥಿಗಳ ಚಂಚಲ ಸ್ವಭಾವದಿಂದಾಗಿ ಅಧ್ಯಯನದಲ್ಲಿ ಅಡೆತಡೆ ಉಂಟಾಗಬಹುದು. ಇವುಗಳಿಂದ ನೀವು ಪರಿಹಾರಕ್ಕಾಗಿ ಗಣಪತಿಯನ್ನು ವಿಶೇಷವಾಗಿ ಶ್ರದ್ಧಾಭಕ್ತಿಯಿಂದ ನೀವು ಆಧರಿಸಬೇಕು. ಜನ್ಮದಲ್ಲಿ ಗುರುವಿನಿಂದ ನೀವು ಏಪ್ರಿಲ್ ತಿಂಗಳ ನಂತರ ನಿಮ್ಮ ಸಮಸ್ಯೆಗಳು ಉಲ್ಲಣವಾಗಬಹುದು. ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇರುತ್ತೆ ಮತ್ತು ವ್ಯವಹಾರದಲ್ಲಿ ನಷ್ಟ ಅನುಭವಿಸಬೇಕಾಗಬಹುದು. ಜಾಗರೂಕರಾಗಿ ನೀವು ಇರಬೇಕಾಗುತ್ತೆ. ಕೆಲಸದಲ್ಲಿನ ಸಮಸ್ಯೆಗಳಿಂದ ಮುಕ್ತಿ ಹೊಂದಲು ನೀವು ಆಂಜನೇಯ ಸ್ವಾಮಿಯನ್ನು ಆರಾಧಿಸಿ ಒಳಿತಾಗುತ್ತೆ. ಇನ್ನು 3 ಎಚ್ಚರಿಕೆಗಳಿಗೆ ಏನಪ್ಪ ಅಂದರೆ ನೋಡೋದಾದರೆ, ಮೇ ತಿಂಗಳ ನಂತರ ವೃಷಭ ರಾಶಿಯವರು ನೀವು ನಿಮ್ಮ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ರಿ. ಒಂದು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡುವ ಮುನ್ನ ನಿಮ್ಮ ಒಂದು ಜನ್ಮ ಜಾತಕವನ್ನು ಪರಿಶೀಲನೆಯನ್ನು ಮಾಡಿಸ್ಕೊಳ್ಳಿ. ಏಕೆಂದರೆ ಗೋಚಾರದ ಪ್ರಕಾರ ಬಿಸ್ನೆಸ್ ಮಾಡಲು ಗ್ರಹಗಳು ಒಂದು ಫೇವರೇಬಲ್ ಆಗಿರೋದಿಲ್ಲ. ಎರಡನೇದಾಗಿ ಮಾರ್ಚ್ ತಿಂಗಳ ನಂತರ ಬಾಯಿ ಗಂಟಲಿನ ಸಮಸ್ಯೆ, ಅಲ್ಲಿಗೆ ಸಂಬಂಧಪಟ್ಟಂತಹ ಆರೋಗ್ಯ ಸಮಸ್ಯೆಗಳು ಬರ್ತವೆ. ನಿಮ್ಮ ಅಲ್ಲೂ ಬಾಯಿ ಮುಖದ ಬಗ್ಗೆ ಉತ್ತಮ ಆರೈಕೆಯನ್ನು ನೀವು ಮಾಡಿಕೊಳ್ಬೇಕು. ಮಾರ್ಚ್ ತಿಂಗಳ ನಂತರ ನೀವು ಮಾತನಾಡುವಾಗ ಸಮಾಧಾನವಾಗಿ ನೀವು ಎಲ್ಲರ ಜೊತೆ ಮಾತನಾಡಬೇಕಾಗುತ್ತೆ. ಇಲ್ಲಾಂದರೆ ಮಾತಿನಿಂದ ಎಲ್ಲರ ಜೊತೆ ಕೆಟ್ಟವರಾಗ್ಬಿಡ್ತೀರಿ. ಆದ್ದರಿಂದ ಸಮಾಧಾನವಾಗಿ ಬಂದು ಬಗ್ಗೆ ಯೋಚನೆ ಮಾಡಿ ಮಾತನಾಡಿ. ಮೂರನೇದಾಗಿ ಮೇ ತಿಂಗಳ ನಂತರ ನಿಮ್ಮ ಒಂದು ಪ್ರೀತಿ ಹಾಗೂ ವೈವಾಹಿಕ ಜೀವನದಲ್ಲಿ ನೀವು ವಿನಾಕಾರಣ ಅನುಮಾನ ಪಡುವುದನ್ನು ಬಿಡಬೇಕಾಗುತ್ತೆ. ಇಲ್ಲಾಂದರೆ ನಿಮಗೆ ವೈವಾಹಿಕ ಜೀವನ ಹಾಗೂ ಪ್ರೀತಿಯ ಜೀವನದಲ್ಲಿ ವೈಮನಸ್ಸುಗಳು ಉಂಟಾಗ್ತಾ ಹೋಗುತ್ತೆ. ಈ ಒಂದು 3 ಎಚ್ಚರಿಕೆಗಳನ್ನು ಗಮನದಲ್ಲಿ ಇಟ್ಕೊಳ್ಳಿ. ಕೇತುವಿನ ಪ್ರಭಾವವನ್ನು ಕಡಿಮೆ ಮಾಡಿಕೊಳ್ಳಲು ನೀವು ಅಂದರೆ ನಿಮ್ಮ ಬಿಸ್ನೆಸ್ ಹಾಗೂ ವೈವಾಹಿಕ ಜೀವನ, ಪ್ರೀತಿ ಜೀವನದಲ್ಲಿ ಸಮಸ್ಯೆಗಳನ್ನು ಕಡಿಮೆ ಮಾಡಿಕೊಳ್ಳಲು ಪ್ರತಿ ಗುರುವಾರ ನೀವು ವಾರ ಬೀದಿ ನಾಯಿಗಳಿಗೆ ಆಹಾರ, ಹಾಲು, ಬಿಸ್ಕೆಟ್ಗಳನ್ನು ತಿನ್ನಿಸಬೇಕು. ಹಾಗೂ 7 ಬಾಳೆಹಣ್ಣುಗಳನ್ನು ಬಡವರಿಗೆ ಅಥವಾ ದೇವಸ್ಥಾನಕ್ಕೆ ಗುರುವಾರದಂದು ದಾನವನ್ನು ಮಾಡಬೇಕು. ಗಣಪತಿಯ ಮಂತ್ರವನ್ನು ನೀವು ಪಠಿಸಬೇಕಾಗುತ್ತೆ. ಮಂತ್ರ ಹೀಗಿದೆ: ಓಂ ಗಂ ಗಣಪತಿ ನಮಃ. ಈ ಒಂದು ಮಂತ್ರವನ್ನು ಪ್ರತಿನಿತ್ಯ 21 ಬಾರಿ ಪಠಿಸುತ್ತಾ ಬನ್ನಿ. ಇದರ ಜೊತೆಗೆ ಪ್ರತಿ ಬುಧವಾರ ಗಣಪತಿಯ ದರ್ಶನವನ್ನು ಮಾಡಿ. ಎಲ್ಲವೂ ಕೂಡ ನಿಮಗೆ ಶುಭವಾಗುತ್ತೆ. ಈ ಒಂದು 2025 ವೃಷಭ ರಾಶಿಯವರಿಗೆ ದೇವರು ಸುಖ, ಶಾಂತಿ, ಸಮೃದ್ಧಿ, ಆರೋಗ್ಯಗಳನ್ನು ಕೊಟ್ಟು ಕಾಪಾಡಲಿ ಎಂದು ಹಾರೈಸ್ತಾ ಈ ಒಂದು ವಿಡಿಯೋನ ನಾವು ಮುಗಿಸ್ತಾ ಇದ್ದೀವಿ. ಮತ್ತೊಂದು ವಿಚಾರಗಳಲ್ಲಿ ನೋಡೋಣ. ನಿಮಗೆ ಈ ಒಂದು ಮಾಹಿತಿ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಿಮ್ಮ ರಾಶಿ ಯಾವುದು ಅಂತ